ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಮನೆಯಲ್ಲೂ ಸಿಹಿ ಗೆಣಸನ್ನು ಬೇಯಿಸಿ ತಿಂತಾರೆ. ಸೊ ನಾನಿವತ್ತು ಇದೇ ಸಿಹಿ ಗೆಣಸನ್ನು ಬಳಸ್ಕೊಂಡು ರುಚಿಯಾಗಿ ಒಂದು ಒತ್ತು ಶಾವಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಈ ಒತ್ತು ಶಾವಿಗೆ ಬಿಸಿ ಬಿಸಿ ಕಾಯಿ ಹಾಲನ್ನು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೂ ಸಹ ತಂಪು. ಬನ್ನಿ ಹಾಗಿದ್ರೆ ಸಿಹಿ ಗೆಣಸಿನ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಸಿಹಿ ಗೆಣಸನ್ನು ಇಲ್ಲಿ ಕುಕ್ಕರಲ್ಲಿ 2 ವಿಜಿಲ್ ಕೂಗಿಸಿ ತೆಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ಟೀಮರಲ್ಲೂ ಸಹ ಬೇಯಿಸ್ಕೊಬೋದು. ಬೇಯಿಸಿದ್ದಾದಮೇಲೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗೆದು ಕೈಯಲ್ಲಿ ಚೆನ್ನಾಗಿ ಒಂದ್ಸಲಿ ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪೊಟ್ಯಾಟೊ ಮ್ಯಾಶರ್ ಇದ್ದರೆ ಅದರಲ್ಲೂ ಸಹ ಮ್ಯಾಶ್ ಮಾಡ್ಕೊಬೋದು. ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾದಮೇಲೆ ಒಂದು ಸ್ಟ್ರೈನರ್ನ ತೊಗೊಂಡು ಅದಕ್ಕೆ ನಾವು ಈ ಗೆಣಸಿನ ಮಿಶ್ರಣನ ಹಾಕ್ಕೊಂಡು ಸ್ಪೂನಲ್ಲಿ ಈ ಥರ ನಾವು ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಒಂದು ತುಂಬಾ ಸ್ಮೂತಾಗಿರುವಂತಹ ಡೋ ಸಿಗುತ್ತೆ ನಮಗೆ ಗೆಣಸಿಂದು. ಈ ಥರ ಮಾಡೋದ್ರಿಂದ ಶಾವಿಗೆ ಒತ್ತಬೇಕಾದ್ರೆ ಶಾವಿಗೆ ಎಲ್ಲೂ ನಮಗೆ ಕಿತ್ತು ಹೋಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ 1 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ರುಚಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಒಂದ್ಸರಿ ನೀರೇನೋ ಹಾಕ್ತೀರಾ ಹಾಗೆಯೇ ಕಲಿಸ್ಕೋಬೇಕು. ಗೆಣಸಲ್ಲೂ ಸಹ ಸ್ವಲ್ಪ ತೇವಾಂಶ ಇರುತ್ತಲ್ಲ, ಸೊ ಹಾಗಾಗಿ ಫಸ್ಟ್ ಒಂದ್ಸಲಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆನಂತರ ಇದನ್ನು ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಶಾವಿಗೆ ಒತ್ತಕ್ಕೆ ಯಾವ ಹದ ಬೇಕು ಆ ಹದಕ್ಕೆ ಹಿಟ್ಟನ್ನು ನಿಧಾನವಾಗಿ ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಇಷ್ಟು ಗಟ್ಟಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆಲ್ಲ ಏನೂ ಬಿಡೋ ಹಾಗಿಲ್ಲ, ಡೈರೆಕ್ಟ್ ಹಾಗೆ ನಾವು ಶಾವಿಗೆನ ಒತ್ಕೋಬೋದು. ನೋಡಿ, ಚಕ್ಲಿ ಒತ್ತೋ ಒಳ್ಳಲ್ಲಿ ಈ ಥರ ಸಣ್ಣ ತೂತಿರುವಂಥ ಪ್ಲೇಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನಾನು ಫಸ್ಟೇ ರೆಡಿ ಮಾಡಿಟ್ಟಿದ್ದಂಥ ಹಿಟ್ಟನ್ನು ಈ ಥರ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡಿ ಚಕ್ಲಿ ಒಳಗೆ ಹಾಕ್ಕೊಂಡು ನಾನು ತಟ್ಟೆಡಿ ಪ್ಲೇಟಲ್ಲಿ ಶಾವಿಗೆನ ಒತ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸಣ್ಣ ಇಡ್ಲಿ ಮಾಡೋವಂಥ ಮೋಲ್ಡ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಒಂದೇ ಸಲ ಮಾಡ್ಕೊಬೋದು. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ತಟ್ಟೆಡಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಅದರಲ್ಲೇ ಶಾವಿಗೆನ ಒತ್ಕೋತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಬಾಣಲಿಲಿ ನೀರಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಇವಾಗ ಇದರಲ್ಲಿ ನಾನು ಒತ್ತಿರೋಂಥ ಶಾವಿಗೆ ಪ್ಲೇಟ್ನ ಇಟ್ಟು ಒಂದು 5ರಿಂದ 7 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾದ ಸಿಹಿ ಗೆಣಸಿನ ಒತ್ತು ಶಾವಿಗೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗೆಣಸು ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ನೀವು ಈ ಥರ ಶಾವಿಗೆ ರೂಪದಲ್ಲಿ ಮಾಡಿಕೊಡ್ರೆ ನೂಡಲ್ಸ್ ಅನ್ನೋ ಥರ ಅದನ್ನು ನೀವು ಸಾಂಬಾರು ಜೊತೆನೂ ಬೇಕಿದ್ರೆ ಬಡಿಸ್ಬೋದು. ನಾನಿವತ್ತು ಇದನ್ನು ಬಿಸಿ ಕಾಯಿ ಹಾಲು ಜೊತೆಗೆ ಸರ್ವ್ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು, ಹಾಗೆ ಆರೋಗ್ಯಕ್ಕೂ ಸಹ ಸಿಹಿ ಗೆಣಸು ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ಒಂದ್ಸಲ ಈ ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಆರೋಗ್ಯದಾಯಕವಾದಂತಹ ರುಚಿಯಾದ ರೆಸಿಪಿಯ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.